ಜೋಳ್ಗೆ ಬೇಕಾ? ಕಾಂಟ್ಯಾಕ್ಟ್ ಶಿಶಿರ್ ಅಂಡ್ ಟೀಮ್. ಆಕ್ಚುಲಿ ನಿಮ್ ಜೊತೆ ಬಂದಿದ್ದೀವಿ, ಇನ್ನೂ ಖುಷಿ ಆಗ್ತಾ ಇದೆ. ನಾನು ಲೆಕ್ಕಕ್ಕೆ ಇಲ್ಲ. ನೋಡಿ ಮಕ್ಕಳು ನೋಡಿಬಿಟ್ಟು ಕಮೆಂಟ್ ಮಾಡಿ. ರಮೇಶ್, ಸುರೇಶ್, ಜಾಸ್ತಿ ಆಯ್ತು ಅನ್ಸ್ತಾ ಇದೆ. ನಾನ್ ಮಲ್ಕೊಳ್ಳೋದು ಜೋಳ್ಗೆಲಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ವಿಲ್ಸಿ ನಾನೇ ಮೊದಲು ಟ್ರಯಲ್ ಮಾಡ್ತೀನಿ ರೀ, ಫಸ್ಟ್ ನೋಡೋಣ. ಇದ್ರೆ ನಾನೇ ಬೀಳ್ತೀನಿ ಪಾಪ ಅವಳಿಗೆ ಅಷ್ಟೇ. ಟ್ರಯಲ್ ರನ್. ಓಕೆ ರೆಡಿ ಮಾ, ತೂಗ್ರು. ಹಾ ತೂಗಿ. ತೂಗಕ್ಕಾಗಲ್ಲ, ಎರಡು ಕಡೆ ಕಟ್ಟಿದೀವಿ. ಆ ಕಡೆ ಇದೆ. ತೂಗ್ತಾರೆ ಯಾರಾದ್ರೂ. ತೂಗಕ್ಕಾಗಲ್ಲ, ಎರಡು ಕಡೆ ಕಟ್ಟಿದೀವಲ್ಲ. ಟ್ರೈ ಮಾಡ್ತೀಯಾ? ಅದೇ ಜಾಸ್ತಿ ಪ್ರೆಷರ್ ಕೊಡೋದು ಬೇಡ. ಆಮೇಲೆ ಅದೆಲ್ಲ ಕಣೋ, ಅಡಿಗೆ ಮನೆ ಒಳಗಡೆ ಇರೋದ್ ತಗೋಬಾರು ಅಂದ್ರೆ ತತ್ತಿದೆಯಲ್ಲೋ. ಬೇಡ, ಅದೇ ತಗೋಬ ಅಷ್ಟೇ ಬಿಡು, ಬೇಡ ಅದಿಟ್ಟು ಬಾ ಅಷ್ಟೇ ಮಾ, ಅಷ್ಟೇ ಮುಗೀತು. ಮಿಷನ್ ಕಂಪ್ಲೀಟೆಡ್, ಮಿಷನ್ ಸಕ್ಸಸ್ಫುಲ್. ಬಟ್ ಹಿಂಗೆ ಅಲ್ಲಾಡಿದ್ರೆ ದಬ್ಬಾಕೊಂಡು ಬಿದ್ದೋಗ್ತೀವಿ. ಸ್ಟ್ರೇಟ್ ಆಗಿ ಇರ್ಬೇಕು. ಇಷ್ಟೇ ಸರ್, ಓಕೆ ಅಲ್ವಾ? ಓಕೆ ರೆಡಿ ರೆಡಿ. ಇನ್ಸ್ಟೆಂಟ್ ಜೋಳ್ಗೆ. ನಿಮ್ಮ ಮನೇಲೂ ಜೋಳ್ಗೆ ಬೇಕಾ? ಕಾಂಟ್ಯಾಕ್ಟ್ ಶಿಶಿರ್ ಅಂಡ್ ಟೀಮ್. ಅಷ್ಟೇ. ಸೊ ನಾವು ಬಂದಿರೋ ಲೊಕೇಶನ್ ಸೀಕ್ರೆಟ್, ಹೇಳಲ್ಲ, ಯಾರಿಗೂ ಗೊತ್ತಾಗ್ಬಾರ್ದು. ಇಲ್ಲ, ಬಟ್ ಎನಿವೇಸ್ ಪ್ರಾಪರ್ಟಿ ಬಗ್ಗೆ ಹೇಳಲೇಬೇಕು. ನಾಗರಹಣೆ ರೆಸಾರ್ಟ್ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ. ಸೊ ನಿಮಗೆ ಇಂಡಿವಿಜುವಲ್ ವಿಲ್ಲಾಸ್ ಬರುತ್ತೆ. ಆ್ಯಂಡ್ ಒಂದೊಂದು ವಿಲ್ಲಾಸಲ್ಲಿ ಆಲ್ಮೋಸ್ಟ್ 10 ಜನ, ಆಲ್ಮೋಸ್ಟ್ 10 ಪೀಪಲ್ ಸ್ಟೇ ಆಗ್ಬೋದು. ಬಂದರೆ ಫ್ರೆಂಡ್ಸ್ ಗ್ರೂಪು, ಫ್ಯಾಮಿಲಿ, ಕಪಲ್ಸು, ಯಾರು ಬೇಕಾದರೂ ಸ್ಟೇ ಆಗ್ಬೋದು. ಸೊ ಹೀಗಿದೆ ನೋಡಿ ಪ್ರಾಪರ್ಟಿ. ಸೊ ದೋಸ್ ಆರ್ ದ ವಿಲ್ಲಾಸ್. ಆ್ಯಂಡ್ ಇಲ್ಲಿ ಅವ್ರದ್ದೇ ಆದಂಥ ಪ್ರೈವೇಟ್ ನ್ಯಾಚುರಲ್ ಸ್ಟ್ರೀಮ್ ಬೇರೆ ಇದೆ, ಅದು ಆಮೇಲೆ ತೋರಿಸ್ತೀನಿ. ಸೊ ನಾವಿಲ್ಲಿ ರೀಲ್ ಶೂಟ್ ಮಾಡೋಕ್ಕೆ ಅಂತ ಬಂದ್ವಿ. ಬಟ್ ಇಟ್ ಫೀಲ್ಸ್ ಲೈಕ್ ಅ ಹಾಲಿಡೇ ಆ್ಯಕ್ಚುಲಿ. ತುಂಬ ಅದ್ಭುತವಾಗಿದೆ. ಆ್ಯಂಡ್ ವೆದರ್ ಕೂಡ ಅಷ್ಟೇ ಸಖತ್ತಾಗಿದೆ. ನಾವು ಬಂದಿರೋದು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅನ್ನಿಸ್ತಾ ಇದೆ. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಶಿಶಿರ್ ಪಕ್ಕ ಅವರು ಕಾಲ್ಪನಿಕ ಅಂತ, ಸೊ ಓನರು. ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ರೀಲ್ಗೆ ಎಲ್ಲ ರೆಡಿ ಸೆಟಪ್ಪು, ಬಾನ್ ಫೈರಿಂದ ಹಿಡಿದು, ಜೋಳ್ಗೆಯಿಂದ ಹಿಡಿದು, ಸ್ಟ್ರೀಮ್ ಎಲ್ಲ ಅವರು ರೆಡಿ ಮಾಡಿಕೊಡ್ತಾ ಇದ್ದಾರೆ. ವೆರಿ ಸ್ವೀಟ್. ಮತ್ತು ಜೊತೆಗೆ ಮಕ್ಕಳು ನಿಮ್ಮನ್ನ ಇಲ್ಲಿ ಬಂದಿದ ತಕ್ಷಣ ವೆಲ್ಕಮ್ ಮಾಡೋದೇ ಇಲ್ಲಿ ಪೆಟ್ಸ್, ನಾಯಿಗಳು ಸಾಕೊಂಡಿದ್ದಾರೆ. ಒಂದಷ್ಟು 2 ಜರ್ಮನ್ ಶೆಪರ್ಡ್ ಇದೆ ಆ್ಯಂಡ್ ಇನ್ನೂ 2 ನಾಯಿಗಳಿದೆ ಚಿಕ್ಕ ಚಿಕ್ಕದು. ಸೊ ನಾವು ಬಂದಿದ ತಕ್ಷಣ ವೆಲ್ಕಮ್ ಮಾಡ್ತದೆ. ಸೊ ಹೌ ಯು ಲೈಕಿಂಗ್ ದ ಪ್ಲೇಸ್? ಐ ಲವ್ಡ್ ಇಟ್. ಯಾರು ಸೆಲೆಕ್ಟ್ ಮಾಡಿ? ಹೌದು, ಆ್ಯಕ್ಚುಲಿ ಆಲ್ ಕ್ರೆಡಿಟ್ ಗೋಸ್ ಟು ಶಿಶಿರ್ ಫಾರ್ ದ ಲೊಕೇಶನ್ ಹಂಟ್. ಪ್ರೊಡಕ್ಷನ್ ಮ್ಯಾನೇಜರು ಇವರೇ. ಸೆಟ್ ಬಾಯ್, ಆರ್ಟ್ ಡಿಪಾರ್ಟ್ಮೆಂಟ್. ಆಮೇಲೆ ಅಷ್ಟೇನಾ? ಲೈಟ್ ಬಾಯ್ ಅಲ್ಲ, ಅದೆಲ್ಲ ನೋಡಿ ಇದೆ ಅದು. ಹಾಯ್, ಏನು ಹೆಸರು ಇದ್ರದ್ದು? ಮ್ಯಾಗಿ. ಅದು ಮ್ಯಾಗಿ, ಅದು ಸ್ಯಾಂಡೋ. ಸೊ ಹಾಯ್, ನಮ್ಮ ಕ್ಯಾಮ್ರಾ ಟೀಮ್ ಇದ್ದಾರೆ ನನ್ನ ಜೊತೆಗೆ. ಸೊ ಹೇಗೆ ಅನ್ನಿಸ್ತಾ ಇದೆ? ಸೂಪರ್ ಆಗಿದೆ ಮ್ಯಾಮ್. ಅಂತೂ ಸಖತ್ತಾಗಿದೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಪ್ಲೇಸ್ಗೆ ಬಂದು ಒಂದು 6 ಮಂತ್ಸ್ ಮೇಲೆ ಆಗ್ಬಿಟ್ಟಿತ್ತು. ಆಕ್ಚುಲಿ ನಿಮ್ ಜೊತೆ ಬಂದಿದ್ದೀವಿ, ಇನ್ನೂ ಖುಷಿ ಆಗ್ತಾ ಇದೆ. ನಾನು ಲೆಕ್ಕಕ್ಕೆ ಇಲ್ಲ. ಸೊ ಎಸ್, ಒಂದು ಕಾಲ್ ಮಾಡಿ ಒಂದು ರೀಲ್ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬೆಂಗಳೂರಲ್ಲೇ. ಬಟ್ ಫೈನಲಿ ನಾವು ಇಲ್ಲಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ. ಸೊ ಒಂದು ಬ್ಯೂಟಿಫುಲ್ ಆಗಿರೋಂಥ ರೀಲ್ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಎಸ್, ಮಾಡೋಣ. ಆರ್ ವಿ ರೆಡಿ? ಎಸ್. ಹೇಗೆ ಅನಿಸ್ತಾ ಇದೆ ನಿಮಗೆ ಪ್ಲೇಸು? ಆಫ್ಟರ್ ಲಾಂಗ್ ಟೈಮ್ ಬಂದಿರೋದು. ನನಗಂತೂ ಸಖತ್ ಹ್ಯಾಪಿ ಆಗಿದ್ದೀನಿ. ಓಕೆ, ಸೂಪರ್. ಓಕೆ, ಲೆಟ್ಸ್ ರಾಕ್ ಇಟ್. ಬಾಯ್ ಬೇಬಿ. ಹಾಯ್ ಕುಚ್ಚು. ಹಾಯ್.
ಫುಲ್ ಟೀಮ್ ಇದೆ ಇಲ್ಲಿ. ಯಾವ್ದ್ರ ಗೊತ್ತಾಗ್ತದೆ ನೋಡಿ, ಮಕ್ಕಳು ನೋಡಿಬಿಟ್ಟು ಕಮೆಂಟ್ ಮಾಡಿ. ರಮೇಶ್, ಸುರೇಶ್. ಹಾಯ್ ಬೇಬಿ. ಏನು ಎತ್ಕೊಂಡ್ರೆ ಬಾಯಿಗೆ ಹಾಕ್ಬಿಟ್ರೆ ಅಷ್ಟೇ. ಇಲ್ಲ ಇಲ್ಲ ಏನು ಮಾಡಲ್ಲ, ಏನು ಮಾಡಲ್ಲ. ಏನು ಮಾಡೋದು? ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತ. ಯಾವ್ದಿದು? ಬುಲ್ಡಾಗ್ಗೆ ಪಗ್ಗು. ಆಯ್ತು ಹೋಗಿ ನಿಮ್ಮ ಅಮ್ಮನ ಹತ್ರ ಹೋಗಿ. ಹೌದಾ? ಏನೇ ಏನು ಹೇಳ ಹೆಸರು? ಹಚ್ಚು. ಮುನ್ನ ತರನೇ ಇದ್ದಾನೆ ಇವನು. ಅಲ್ಲಿರುವಂತ ಪೆಟ್ಸ್ಗಳು ತುಂಬಾನೇ ಮನ್ಸಿಗೆ ಹಚ್ಕೊಂಡ್ಬಿಡ್ತೀನಿ ನಾನು. ಅವ್ರನ್ನ ಬಿಟ್ಟು ಹೋಗಕ್ ಮನ್ಸಾಗಲ್ಲ ಆಕ್ಚುಲಿ. ಸೊ ಇದನ್ನು ಹಂಗೆ ಆಗುತ್ತೆ. ನೆಕ್ಸ್ಟ್ 3 ಡೇಸ್ಗೆ ಇವ್ರು ನಮ್ಮ ಫ್ರೆಂಡ್ಸು, ನಮ್ಮ ಹೌಸ್ ಮೇಟ್ಸ್. ಸಿಂಬಾ ಬಂದಿದ್ರೆ ಮೋಸ್ಟ್ಲಿ ಎಂಜಾಯ್ ಮಾಡ್ತಾರೆ. ಆಕ್ಚುಲಿ ಸಿಂಬಾ ಎಂಜಾಯ್ ಮಾಡ್ತಿದ್ದ ಅನ್ಸುತ್ತೆ. ಯಾ, ಬಟ್ ಸಿಂಬಾಗೆ ಆರ್ಥ್ರೈಟಿಸ್ ಇರೋದ್ರಿಂದ ಅವನಿಗೆ ಜಾಸ್ತಿ ಲಾಂಗ್ ಟ್ರಾವೆಲ್ ಇವಾಗ ಸದ್ಯಕ್ಕೆ ಆಗಲ್ಲ. ಸೊ ಹೀಸ್ ಟೇಕಿಂಗ್ ರೆಸ್ಟ್ ಅಟ್ ಹೋಮ್. ಯಾವ ಮೂವಿ ಸೆಟ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ನಾವು ರೀಲ್ಸ್ಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಸೊ ಬಂದರು ನಮ್ಮ ಹೀರೋ. ಸೊ ಬೇಸಿಕ್ಲಿ ಶಿವರಾಜ್ ಕುಮಾರ್ ಸರ್ ಮಾಡಿರುವಂಥ ಒಂದು ಸಾಂಗ್ ಇದು. ಹೌದು, ತುಂಬ ಬ್ಯೂಟಿಫುಲ್ ಸಾಂಗ್, ನನ್ನ ಫೇವ್ರೆಟ್ ಸಾಂಗ್. ಆ್ಯಕ್ಚುಲಿ ನಾನು ಹೇಳಿದ್ದು, ನಾನು ತುಂಬ ಕಾಟ ಕೊಟ್ಟಿದ್ದೀನಿ ಈ ಸಾಂಗಿಗೆ ಮಾಡಲೇಬೇಕು ಅಂತ. ಅವ್ರ ಎನರ್ಜಿನ, ಅವ್ರ ಎಕ್ಸ್ಪ್ರೆಷನ್ಸ್ನ ಮ್ಯಾಚ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದರ 1% ಬಂದರೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅಲ್ವಾ? ಒಂದು ರೀಕ್ರಿಯೇಷನ್. ಬಟ್ ಏನಂದ್ರೆ ಇನ್ ಆರ್ ವೇ ಅವರ ಅಭಿಮಾನಕ್ಕೋಸ್ಕರ, ಈ ಸಾಂಗ್ ಮೇಲಿರೋ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀವಿ. ಹಾಯ್, ಹೇಗಿದೆ ನೈಟ್ ಶೂಟು? ತುಂಬಾ ಚೆನ್ನಾಗಿದೆ. ಒಳ್ಳೆ ಲೈಟಿಂಗು ಎಲ್ಲ, ವೆದರ್ ಎಲ್ಲ ಸಖತ್ತಾಗಿದೆ. ಹೌದು. ಸಾಂಗ್ ಇಷ್ಟನಾ ನಿಮ್ಗೆ ಇದು? ಸಾಂಗ್ ಫುಲ್ ಇಷ್ಟ ಆಯ್ತು ಮ್ಯಾಮ್. ಕಾಸ್ಟ್ಯೂಮ್ ಪೂರ್ತಿ ಸೇಮ್ ಅದೇ ತರನೇ ರೆಡಿ ಆಗಿದ್ದೀರಾ. ಶಿಶಿರ್ ಸರ್ನ ನೋಡಿದ್ರೆ ಶಿವರಾಜ್ ಕುಮಾರ್ ಸರ್ನೇ ನೋಡೋಕೆ ಅನ್ನಿಸ್ತಿದೆ. ನಾನ್ ಯಾವ ತರ ಇದ್ದೀನಿ? ಕಾಡ್ ಮನ್ಷಿ ತರ ಇದ್ದೀರಾ? ಇಲ್ಲ, ಹೀರೋಯಿನ್ ತರನೇ ಇದ್ದೀರಾ. ಬೇಡ, ಚಾರುಲತಾ ಅವರು ಹೀರೋಯಿನ್. ಅವರು ಸಕ್ಕದಾಗಿ ಮಾಡಿದಾರಲ್ಲ, ಇನ್ನೋಸೆಂಟ್ ಆಗಿ. ಕಾಲ್ಪನಿಕ ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. The next day. Hi and good morning. So day 2 of shoot. ಆಕ್ಚುಲಿ ಫುಲ್ ಇದ್ದೇ ಮೂಡಲ್ಲಿ ಇದ್ದೀನಿ. ಬಿಕಾಸ್ ಬೆಳಗ್ಗೆನೆ ಎದ್ದಿದ್ದು 5:30 ಹಂಗೆ ಎದ್ದು ರೆಡಿ ಆಗಿದ್ದು. ಇಷ್ಟೆಲ್ಲ ರೆಡಿ ಮಾಡೋಕ್ಕೆ ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದರೆ ಒಂದು ಇಬ್ಬರು ಜನ ಆದರೂ ಇರ್ತಾರೆ. ಒಂದು ಮೇಕಪ್ ಆರ್ಟಿಸ್ಟ್, ಒಂದು ಹೇರ್ ಆರ್ಟಿಸ್ಟ್, ಆ್ಯಂಡ್ ಶೂಟ್ ಮಾಡೋಕೆ ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ. ಬಟ್ ಇಲ್ಲಿ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಕೈಂಡ್ ಆಫ್ ಸ್ಲೀಪಿ ಆ್ಯಂಡ್ ಟಯರ್ಡ್. ಒಂದು ಲಾಂಗ್ ಜರ್ನಿ. ನಮ್ಮ ಹೋಮ್ ಸ್ಟೇಯಿಂದ ವಿ ಗೋಯಿಂಗ್ ಟು ಉಕ್ಕಡ ಫಾಲ್ಸ್, ಆ್ಯಂಡ್ ಅದು 20 ಕಿಲೋಮೀಟರ್ ಇದೆ ನಮ್ಮ ಸ್ಟೇಯಿಂದ. ಹೌ ವಾಸ್ ಜರ್ನಿ? ಈ ಮನುಷ್ಯ ನಿದ್ದೆ ಮಾಡ್ಕೊಂಡೇ ಬಂದರು ಫುಲ್ ದಾರಿ. ಬಟ್ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಬರ್ತಾ ಭದ್ರಾ ಟೈಗರ್ ರಿಸರ್ವ್ ಚೆಕ್ ಪೋಸ್ಟ್ ಇತ್ತು. ಆ್ಯಂಡ್ ಇದು ಫಾರೆಸ್ಟ್ ಏರಿಯಾ ಬೇಸಿಕ್ಲಿ. ಟೈಗರ್ಸು ಎಲ್ಲ ಥರದ ಪ್ರಾಣಿಗಳು ಸಿಗುತ್ತೆ. ನಮ್ಗೆ ಯಾವುದೂ ಸಿಕ್ಕಿಲ್ಲ ಸದ್ಯಕ್ಕೆ. ಇದು ಟ್ರೆಕ್ಕಿಂಗ್ ಮಾಡ್ಬೇಕು ಇವಾಗ ಉಕ್ಕಡ ಫಾಲ್ಸ್ಗೆ. 1 ಕಿಲೋಮೀಟರ್ ಇದೆ.
ಬಟ್ 1 ಕಿಲೋಮೀಟರ್ ಅಂದರೆ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಬೇಕು ಆನ್ ಆ್ಯಾವ್ರೇಜ್. ಸೊ ಅದಕ್ಕೆ ಇದು ಅಡ್ಡ ಬರಬಾರ್ದು ಅಂತ ಹಾಕ್ಕೊಂಡಿದ್ದೀನಿ. ಸರಿ ಸ್ಟಾರ್ಟ್. ಯಾ ಲೆಟ್ಸ್ ಗೋ. ಸೊ ಇವರು ಇಲ್ಲಿ ನಮ್ಮನ್ನ ಡ್ರಾಪ್ ಮಾಡಿದ್ದಾರೆ, ನಡ್ಕೊಂಡು ಹೋಗ್ಬೇಕಂತೆ. ಕಂಪ್ಲೀಟ್ ಮಾಡಿದ್ದೀವಿ. ಸಖತ್ತಾಗಾಯಿತು. ನೀವೇ ನೋಡಿದ್ರಿ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದ್ವಿ. ಬಟ್ ಶೂಟಿಂಗ್ ಅಷ್ಟೇ ಸ್ಮೂತಾಗಿ ಆಯಿತು. ಒಂದೆರಡು ಕಡೆ ಬೀಳ್ತಾ ಇದ್ದೆ, ನಂದಿ ಬಿದ್ದರು. ಆ್ಯಂಡ್ ಇವ್ರು ಆ್ಯಕ್ಚುಲಿ ನಮಗೆ ಫುಲ್ಲು ಗೈಡ್ ಮಾಡ್ತಾಯಿದ್ರು. ಇವ್ರು ಇಲ್ಲ ಅಂದಿದ್ರೆ ನಮಗೆ ನಿಜವಾಗ್ಲೂ ಏನು ಮಾಡ್ತಾಯಿದ್ವಿ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಹೆಜ್ಜೆನೂ ಹೇಳ್ಕೊಟ್ರು. ಆ್ಯಂಡ್ ನೋಡಿ ಅವ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಬಂದರು, ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ. ಸೋ ಸ್ವೀಟ್ ಆಫ್ ದೆಮ್. ದ ಬ್ರೇವ್ ಗರ್ಲ್ಸ್ ಆಫ್ ಚಿಕ್ಕಮಂಗ್ಳೂರ್. ಸೀರಿಯಸ್ಲಿ ಗರ್ಲ್ ಪವರ್, ಗರ್ಲ್ ಪವರ್. ನಾನು ಒಂದು 3 ಸಲ ಹತ್ತಿ ಹೇಳಿದ್ರೆ ನನಗೂ ಅಭ್ಯಾಸ ಆಗೋಗುತ್ತೆ. ಓಕೆ, ಸೊ ಈ ಸಾಂಗಿನ ಶೂಟ್ ಗ್ರೇಟ್ ಜಾಬ್, ಗ್ರೇಟ್ ಜಾಬ್. ಟಾರ್ಜನ್. ಆಫ್ರಿಕಾದಲ್ಲಿ ಶೀಲಾ, ಕುಕ್ಕಡದಲ್ಲಿ ಐಶ್ವರ್ಯ. ಸೊ ಇದು ಶೂಟಿಂಗ್ ಪಾಯಿಂಟ್ ಅಂತ. ಸುಮಾರಷ್ಟು ಶೂಟಿಂಗ್ ಈ ಜಾಗದಲ್ಲಿ ನಡೆದಿದೆ. ಕೃಷ್ಣ ರುಕ್ಕು ಮೂವಿ ಕೂಡ ಇಲ್ಲೇ ನಡೆದಿದೆ ಅಂತ, ಅಜಯ್ ರಾವ್ ಸರ್ದು. ಆ್ಯಂಡ್ ಈ ಸಾರಿ ಆ್ಯಕ್ಚುಲಿ ಸುಮ್ಮನೆ ತೊಗೊಂಡಿದ್ದು. ನಮ್ಮದು ಬೇರೆನೇ ಪ್ಲ್ಯಾನ್ ಇತ್ತು. ನಾನು ಏನನ್ಕೊಂಡೆ, ಒಂದು ಫ್ಲಾರಲ್ ಟೈಪ್ ಫ್ರಾಕ್ ಹಾಕೊಳ್ಳೋಣ ಅಂತ. ಬಟ್ ಈ ಸಾರಿ ಇನ್ನೂ ಸಕ್ಕದಾಗಿ ಕಾಣಿಸ್ತಾ ಇದೆ ಈ ಒಂದು ಗ್ರೀನ್ರಿಗೆ. ಇಟ್ಸ್ ಲುಕಿಂಗ್ ನೈಸ್. ಸೊ ಫೈನಲ್ ಐ ಥಿಂಕ್ ಆಲ್ಮೋಸ್ಟ್ ವಿ ಆರ್ ಡನ್ ಫಾರ್ ದ ಡೇ. ಇವತ್ತು 2 ರೀಲ್ ಶೂಟ್ ಮಾಡಿದ್ದೀವಿ. ಹೋಗಿ ವಾಟರ್ ಫಾಲ್ಸಲ್ಲೆಲ್ಲ ಹೋಗಿ ಹತ್ಕೊಂಡ್ಬಂದು ಫೈನಲ್ ಇವಾಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಸೊ ನೋಡ್ಬೋದು ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾವು ರೆಡಿ ಇಲ್ಲ. ನಮ್ಮ ಇವತ್ತಿನ ಒಂದು ರೀಲ್ ಶೂಟ್ ಮುಗಿದಿದೆ, ಸಕ್ಸಸ್ಫುಲಿ ಕಂಪ್ಲೀಟೆಡ್. 2ನೇದು ಹೇಳ್ದಾಗಲೇ ವಾಟರ್ ಫಾಲ್ಸ್ಗೆ ಹೋಗಾಯ್ತು. ಇವಾಗ ಬೆಟ್ಟದ ಮೇಲೆ ಬಂದಿದ್ದೀವಿ.
ಬ್ಯೂಟಿಫುಲಿ ಕಂಪ್ಲೀಟೆಡ್. ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಥರದೊಂದು ಲೊಕೇಶನ್ಗೆ ಬಂದು ಮಾಡಿರೋದು. ಯಾವಾಗಲೂ ರೀಲ್ ಶೂಟ್ ಅಂದರೆ ಬೆಂಗಳೂರಲ್ಲೇ ಸ್ಟ್ರೀಟ್ಸಲ್ಲೋ ಅಥವಾ ಸ್ಟುಡಿಯೋಸಲ್ಲೋ ಮಾಡಿ ಸುಸ್ತಾಗಿ ಹೋಗಿತ್ತು, ಬೇಜಾರಾಗಿ ಹೋಗಿತ್ತು ಆ್ಯಕ್ಚುಲಿ. ಸೊ ದಿಸ್ ವಾಸ್ ಹಿಸ್ ಪ್ಲ್ಯಾನ್, ಹೋಗೋಣ ಚಿಕ್ಕಮಂಗ್ಳೂರ್ಗೆ ಔಟ್ಡೋರ್. ಸಡನ್ ಓವರ್ ನೈಟ್ ಪ್ಲಾನ್ ಆಗಿದ್ದಿದ್ದು. ನಾನು ಹೌದಾ ಕಾಸ್ಟ್ಯೂಮ್ ಏನು ಮಾಡೋದು, ಮೇಕಪ್ ಏನು ಮಾಡೋದು, ಹೇರ್ ಸ್ಟೈಲ್ ಏನು ಮಾಡೋದು, ಓ ಮೈ ಗಾಡ್ ಕ್ಯಾಮ್ರಾಮನ್ ಯಾರು ಇರ್ತಾರೆ ಅಂತ. ಸೊ ಫೈನಲಿ ಎಲ್ಲನೂ ಒಟ್ಟಿಗೆ ಎಲ್ಲ ಬಂತು, ಕೂಡ್ ಬಂತು. ಯಾ ಹೇಗನ್ಸ್ತು? ಖುಷಿ ಆಯ್ತು, ಚೆನ್ನಾಗಿತ್ತು. ಯಾ ಅಂದ್ರೆ ಎಷ್ಟು ಕ್ವಿಕ್ ಆಗಿ ಮಾಡ್ಕೊಂಡೋದ್ವಿ ಅಂದ್ರೆ ಒಂದು ರೈಟ್ ಟೀಮ್ ಎದುರುಗಡೆ ಸಿಕ್ತಾಗ, ಯಾ ಸ್ಪೆಷಲಿ ನಂದೀಪ್ ಅಂತವ್ರು, ಹಂಬಿ ಅಂತವ್ರು, ಈ ತರದವ್ರು ಒಳ್ಳೆ ಟೀಮ್ ಸಿಕ್ತಾಗ ಏನ್ ಅನ್ಕೊಂಡಿದೀವಿ ಅದನ್ನ ರಪ್ಪ ಅಂತ ತಗೊಂಡೋಗಿ 100%. ಫಸ್ಟ್ ಸಾಂಗು ನನ್ನ ಪ್ರಕಾರ 2 ಅವರಲ್ಲಿ ಮುಗಿಸಿದ್ವಿ. ಹೌದು, ಸೆಕೆಂಡ್ ಸಾಂಗು ಹತ್ತತ್ರ 2 ಅವರಲ್ಲಿ ಮುಗಿಸಿದ್ವಿ. ಈ ಸಾಂಗು 1 hour 15 minutes 1 1.5 hour ಅಷ್ಟೇ ಮುಗಿದೋಯ್ತು. ನಿಜವಾಗ್ಲೂ ಸ್ಟುಡಿಯೋ ಮಾಡಿದಾಗ ಒಂದ್ ಸಾಂಗ್ ಅರ್ಧ ದಿನ ತಗೊಂಡ್ತಾ ಇದ್ವಿ ಗುರು. ಅಂಡ್ ಆಲ್ಸೋ ನಮ್ಮ ನಾಗರಾಣೆ ಹೋಮ್ ಸ್ಟೇ ಅವರು ತುಂಬಾನೇ ಹೆಲ್ಪ್ ಮಾಡಿದ್ರು. ಸೊ ಬ್ಯೂಟಿಫುಲ್ ಟೀಮ್, ಬ್ಯೂಟಿಫುಲ್ ಶೂಟ್. ಸೊ ಇನ್ನೂ ಮುಗ್ದಿಲ್ಲ ಗೈಸ್, ಇನ್ನೂ ಮುಗ್ದಿಲ್ಲ. ಸೊ ನಾಳೆ ಇನ್ನೊಂದಿದೆ, ನಾಳೆ ಇನ್ನೊಂದು ಸ್ಪೆಷಲ್ ಸಾಂಗ್ ಇದೆ, ಅದು ಬೇರೆ ಥರ ಇರುತ್ತೆ. ಬಂದಿದ್ದೀವಿ ಅಂದಮೇಲೆ ಫುಲ್ ಪೈಸಾ ವಸೂಲ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಸೊ 2 ತಿಂಗಳಿಗೆ ಆಗುವಷ್ಟು ರೀಲ್ಸು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಓಕೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಆ್ಯಂಡ್ ಬೆಲ್ ಬಟನ್ ಒತ್ತಿ ಫಾರ್ ಆಲ್ ದ ನೋಟಿಫಿಕೇಶನ್ಸ್. ಇರಿ ಅಲ್ಲಿ ಕ್ಯಾಮ್ರಾ ಹಿಂದೆ ಇರೋರ್ನ ತೋರಿಸ್ಬಿಡ್ತೀನಿ. ನೀವು ಹೇಳಿ ಹೆಂಗ ಅನ್ನಿಸ್ತು? ಸೂಪರ್ ಮ್ಯಾಮ್. ಡೇ 2 ಸಕ್ಸಸ್ಫುಲಿ ಕಂಪ್ಲೀಟೆಡ್. ಒಂಥರ ಟ್ರಕ್ಕಿಂಗ್ ಎಲ್ಲ ಮಾಡ್ಕೊಂಡೋಗಿ ಶೂಟ್ ಕಂಪ್ಲೀಟ್ ಎಲ್ಲ ಮಾಡಿ ಕಷ್ಟ ಆದ್ರೂ ತುಂಬಾ ಟ್ರೈ ಮಾಡಿದ್ರಿ ಮ್ಯಾಮ್. ಎಂತ ಪ್ಲೇಸ್ ಅಂದ್ರೆ ತುಂಬಾ ಕಷ್ಟ ಪ್ಲೇಸಸ್ ಇದ್ರು ಅಲ್ಲಿ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿ ತುಂಬಾ ಕಷ್ಟ ಪಟ್ರಿ. ನೀವು ಬಿದ್ರಿ ಅಲ್ಲ, ಅದ್ರ ಬಗ್ಗೆ ಹೇಳಿ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು ಮ್ಯಾಮ್, ಅದನ್ನು ಬಿದ್ದಿ ಚೆನ್ನಾಗಿ ಅದು ಒಂಥರ ಎಕ್ಸ್ಪೀರಿಯನ್ಸ್ ಆಯ್ತು. ನಿಮ್ ಜೊತೆ ಬಂದು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ನಮ್ಮ ಪ್ಲೇಸಸ್ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಎಸ್, ಸೊ ಥ್ಯಾಂಕ್ ಯು. ನೀವು ಸಕ್ಕದಾಗಿ ಫಾಸ್ಟಾಗಿ ಶೂಟ್ ಮಾಡಿಕೊಟ್ರಿ, ತುಂಬ ಕ್ರಿಯೇಟಿವ್ ಆಗಿ ಶೂಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಪ್ರೀ ವೆಡ್ಡಿಂಗ್ ಡೈರೆಕ್ಟರ್ ಬೇಕು ಅಂತ ಕರೀರಿ, ಕೊರಿಯೋಗ್ರಾಫ್ ಮಾಡಿ ಶಾರ್ಟ್ ಹೇಳ್ಕೊಟ್ಟು ಅವ್ರು ಯಾರೋ ಚೆನ್ನಾಗಿ ಮಾಡಂತ ಹಂಗೆ ಲೊಕೇಶನ್ ಮ್ಯಾನೇಜರು ಇಲ್ಲೇ ಇದ್ದಾರೆ. ಎಲ್ಲ ನಾನೇ ಮಾಡ್ಕೊಡ್ತೀನಿ. ನಾವು ಅವಾಗಲೇ ಹೇಳಿದ್ವಿ, ನಮ್ಮ 3 ರೀಲ್ಗಳು 2 ದಿನದ ಅದ್ಭುತವಾದ ಹೆಕ್ಟಿಕ್ ಶೂಟ್ನ ತುಂಬ ಈಸಿ ಮಾಡಿಕೊಟ್ಟಿದ್ದು, ತುಂಬ ಸುಲಭ ಮಾಡಿಕೊಟ್ಟಿದ್ದು ನಾಗರಾಣೆ ಹೋಮ್ ಸ್ಟೇ ಅವರು, ಆ್ಯಂಡ್ ಅದ್ರ ಜೊತೆಗೆ ಕಾಲ್ಪನಿಕ ಅವರು ಆ್ಯಂಡ್ ಅವ್ರ ತಂಗಿ ಅವರು ತುಂಬ ಅದ್ಭುತವಾಗಿ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಸೊ ಇವಾಗ ನಾವೆಲ್ಲ ಶೂಟಿಂಗ್ ಮಾಡಿರ್ತೀವಿ ಗೊತ್ತಿದೆ, ಇವ್ರು ಶೂಟಿಂಗ್ ನೋಡೋದವ್ರು ಏನು ಅನಿಸ್ತು ಅಂತ ಕೇಳೋಣ. ಏನು ಅನಿಸ್ತು ಮೇಡಮ್ ನಿಮಗೆ ಶೂಟಿಂಗು? ತುಂಬಾ ಎಂಜಾಯ್ ಮಾಡಿದೆ. ಎಂಜಾಯ್ ಮಾಡಿದ್ರಾ? ಯಾಕಂದ್ರೆ ನಾವು ಆನ್ ಸ್ಕ್ರೀನ್ ನೋಡೋದಕ್ಕೂ ಆಫ್ ಸ್ಕ್ರೀನಿಗೂ ಎಷ್ಟು ಸ್ಟ್ರಗಲ್ ಇರುತ್ತೆ ನಾವು ಗೊತ್ತಿರ್ಲಿಲ್ಲ. ಒಂದು 2-3 ಮಿನಿಟ್ಸ್ ನೋಡಿ ನಾವು ಲೈಕ್ ಕಮೆಂಟ್ ಈಸಿಯಾಗಿ ಮಾಡ್ತೀವಿ, ಬಟ್ ಅದ್ರ ಹಿಂದ್ಗಡೆ ಇರೋ ಕಷ್ಟ ಎಷ್ಟಿರುತ್ತೆ ಅಂತ ಹೇಳಿ ನಿಮ್ ಜೊತೆ ಇದ್ದಾಗ ನೀವು ಮಾಡೋ ಸ್ಟ್ರಗಲ್, ಒಂದೊಂದು ಶೂಟಿಗೂ ಎಷ್ಟು ಟೇಕ್ ತಗೊಂತೀರಾ ಅದೆಲ್ಲ ಇಲ್ಲಿ ಇದ್ದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಮಗೆ ಈಸಿಲಿ ಕಮೆಂಟ್ ಮಾಡ್ಬೋದು, ಅದು ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಬಟ್ ಇಲ್ಲಿರೋ ಕಷ್ಟ ಯಾರಿಗೂ ಗೊತ್ತಾಗಲ್ಲ, ಅದು ಲೈವಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಸುಮ್ಮನೆ 2 ಸೆಕೆಂಡ್ ನೋಡ್ಬಿಟ್ಟು ಲೈಕ್ ಕಮೆಂಟ್ ಮಾಡ್ಬಿಡ್ತೀವಿ, ಇಲ್ಲ ತಳ್ಬಿಡ್ತೀವಿ ಅಂತ ಸ್ಟ್ರಗಲ್ಸ್ ಇಂದ. ಆಮೇಲೆ ಇನ್ನೊಂದು ತುಂಬಾ ಸೀರಿಯಸ್ ಆಗಿರುವಂಥ ವಿಚಾರ ಹೇಳ್ತಾ ಇದ್ದೀನಿ. TV9 ಆಗಿರ್ಬೋದು, ಸುವರ್ಣ ನ್ಯೂಸು, BTV, ಸುಮನ್ TV ಯಾರೇ ಆಗಿದ್ರು ನ್ಯೂಸ್ ಆಂಕರ್ ಬೇಕು ಅಂದ್ರೆ ಇವ್ರನ್ನ ಕೇಳ್ಬೋದು. ಇಂಟ್ರೆಸ್ಟ್ ಇದೆಯಾ ನಿಮಗೆ ಮಾಡೋಕ್ಕೆ? ಓ ಸೂಪರು. ನೋಡಿ ರೆಸ್ಯೂಮ್ ಕಳಿಸ್ತೀನಿ ಹಂಗೆ, ಓಕೆನಾ? ಬಟ್ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಈಸಿ. ಆ್ಯಂಡ್ ನೀವು ಈ ಕಡೆ ಮಲ್ಲಂದೂರ್ ಕಡೆ ಬಂದರೆ ಇವರು ಹೋಮ್ ಸ್ಟೇ ಇದೆ, ನಾಗರಾಣೆ ಹೋಮ್ ಸ್ಟೇ ಅಂತ. ಖಂಡಿತವಾಗ್ಲೂ ಬನ್ನಿ, ಇಲ್ಲಿ ಸ್ಟೇ ಆಗಿ. ಯಾ ಅಪ್ರೂವ್ಡ್, ಐಶರ್ ಅಪ್ರೂವ್ಡ್. ಥ್ಯಾಂಕ್ ಯು.